ಹಾಯ್ ಫ್ರೆಂಡ್ಸ್, ಇವತ್ತು ಪಟಾಟೊ ಸಮೋಸ ಮಾಡೋಣ. ತುಂಬ ಟೇಸ್ಟಿಯಾಗಿರುತ್ತೆ ಈ ಸಮೋಸ. ಮೊದಲು ಒಂದು ಮಿಕ್ಸಿ ಜಾರ್ಗೆ ಒಂದು ಬೆಳ್ಳುಳ್ಳಿ, ಒಂದು 1/4 ಇಂಚು ಶುಂಠಿ, ಒಂದೆರಡು ಹಸಿಮೆಣ್ಸಿಕಾಯಿ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಬೇಕು. ಮತ್ತು ಒಂದು ಬೌಲಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಸಾಲ್ಟು ಮತ್ತು ಸಣ್ಣ ಜೀರಿಗೆ ಹಾಕಿ ಕಲಸಿ ಎತ್ತಿಟ್ಟಿದ್ದೀನಿ. ಈಗ ಸ್ಟಫಿಂಗಿಗೆ ಬೇಯಿಸಿರುವಂಥ ಪಟಾಟೊ ತೊಗೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನು ಚಾಟ್ ಮಸಾಲ, ಅರ್ಧ ಸ್ಪೂನ್ ಚಕ್ಕೆ ಲವಂಗ, ಅರ್ಧ ಸ್ಪೂನ್ ಧನಿಯಾ ಹಾಕ್ಕೊಂಡು ಈ ರೀತಿ ನೀಟಾಗಿ ಫಸ್ಟ್ ಪೌಡರ್ಸು ಮತ್ತು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ನೀಟಾಗಿ ಈ ಪಟಾಟೊನ ಮ್ಯಾಶ್ ಮಾಡ್ಕೊಬೇಕು. ಎಲ್ಲದನ್ನು ಮಿಕ್ಸ್ ಆಗಬೇಕು ನೀಟಾಗಿ. ನೋಡಿ, ಈ ರೀತಿ ಮಿಕ್ಸ್ ಆದಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣು, ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ, ಅದು ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ನಾವು ಸ್ಟಫಿಂಗಿಗೆ ಮೊದಲು ರೆಡಿ ಮಾಡ್ಕೊಬೇಕು. ಅದಾದಮೇಲೆ ಸಮೋಸಾಗೆ ಹೇಗೆ ಲಟ್ಟಿಸ್ಕೊಳ್ಳೋದು ಅಂತ ನೋಡೋಣ. ಮೊದಲು ರೌಂಡಾಗಿ ಚಪಾತಿ ಥರನೇ ಲಟ್ಟಿಸ್ಕೊತಾ ಇದ್ದೀನಿ. ತುಂಬ ದಪ್ಪ ಲಟ್ಟಿಸ್ಕೊಳ್ಳಲ್ಲ, ಯಾಕಂದರೆ ಪೂರಿ ಥರ ಆಗಿಬಿಡುತ್ತೆ. ಸ್ವಲ್ಪ ಮೀಡಿಯಮಾಗೆ ರೌಂಡ್ಗೆ ಲಟ್ಟಿಸ್ಕೊಂಡು ಅದನ್ನು ಸೆಂಟರಲ್ಲಿ ಕಟ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ಸೆಂಟರಲ್ಲಿ ಕಟ್ ಮಾಡಿ ಪ್ರತಿಯೊಂದನ್ನು ಈ ರೀತಿ ನೀಟಾಗಿ ರೆಡಿ ಮಾಡಿ ಫಸ್ಟ್ ಇಟ್ಕೊಬೇಕು. ನಾವು ನಮಗೆ ಎಷ್ಟು ಸಮೋಸ ಬೇಕೋ ಅಷ್ಟು ಮಾಡ್ಕೊಬೋದು. ಇದಾದಮೇಲೆ ನೋಡಿ, ಒಂದು ಸೈಡ್ ಈ ರೀತಿ ತೊಗೊಂಡು ನೀರು ಹಚ್ಚಬೇಕು. ಅದಾದಮೇಲೆ ಇನ್ನೊಂದು ಸೈಡ್ ತೊಗೊಂಡು ಫಸ್ಟ್ ತುದಿನ ಜಾಯಿಂಟ್ ಮಾಡಿಕೊಂಡು ಅದಾದಮೇಲೆ ಎರಡೂ ಸೇರಿಸ್ಬಿಟ್ಟು ನೀಟಾಗಿ ಈ ರೀತಿ ಒಂದು ಒಳಗಡೆ ಬೆರಳು ಹಾಕ್ಬಿಟ್ಟು ನೀಟಾಗಿ ಮೇಲ್ಗಡೆ ಬೆರಳಿಂದ ನೀಟಾಗಿ ಅದನ್ನು ಪ್ರೆಸ್ ಮಾಡಿ ಜಾಯಿಂಟ್ ಮಾಡ್ಕೊಬೇಕು. ಅದಾದಮೇಲೆ ಆಲೂಗಡ್ಡೆ ಸ್ಟಫಿಂಗ್ ಏನಿರುತ್ತೆ ಅದನ್ನು ಹಾಕಿ ಮತ್ತೆ ಸುತ್ತಲೂ ವಾಟರ್ ಹಚ್ಕೊಂಡು ಈ ರೀತಿ ನೀಟಾಗಿ ಪ್ರೆಸ್ ಮಾಡಬೇಕು. ಪ್ರೆಸ್ಸಿಂಗ್ ನೀಟಾಗಿ ಮಾಡದೆ ಹೋದರೆ ಕರಿಯುವಾಗ ಆಯಿಲ್ ಒಳಗಡೆ ಹೋಗಿ ಆ ಸಮೋಸ ತಿನ್ನೋಕ್ಕೆ ಬರೋದಿಲ್ಲ. ಸೊ ನೋಡ್ಕೊಳ್ಳಿ, ಈ ರೀತಿ ಮಾಡಿಕೊಂಡು ತುದಿನ ಫಸ್ಟ್ ಮಾಡಿಕೊಂಡು ಅದಾದಮೇಲೆ ಬೆರಳು ಹಾಕ್ಬಿಟ್ಟು ಈ ರೀತಿ ಮಾಡ್ಕೊಬೇಕು. ಸಮೋಸ ಶೇಪ್ ಆವಾಗ ಬರುತ್ತೆ, ಕೋನ್ ಶೇಪಲ್ಲಿ ಬರುತ್ತೆ. ಆವಾಗ ನಿಮಗೆ ಈ ರೀತಿ ಮಾಡೋದು ಕಷ್ಟ ಆದರೆ ಸಮೋಸ ಮಾಡಲಿಕ್ಕೆ ಮೌಲ್ಡ್ ಬರುತ್ತಲ್ಲ ಅದರಲ್ಲಿ ನೀವು ಬೇಕಿದ್ರೆ ಮಾಡ್ಕೊಬೋದು. ನೋಡಿ, ಇವಾಗ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ಈಗ ಸಮೋಸನ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಕರಿಬೇಕು. ಹೈ ಫ್ಲೇಮಲ್ಲಿ ಇದನ್ನು ಕರಿಬಾರ್ದು. ನೀಟಾಗಿ ಒಂದೊಂದೇ ತಿರುವಾಕಿ ಅದು ಕ್ರಿಸ್ಪಿನೆಸ್ ಬರಬೇಕಂದ್ರೆ ಈ ರೀತಿ ತಿರುವಾಕಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಒಂದೇ ಸಲ ಫ್ರೈ ಮಾಡಿ ತೆಗಿಬಾರ್ದು ಸಮೋಸನ. ನೀಟಾಗಿ ಈ ರೀತಿ ಮಾಡಿಕೊಂಡ್ರೆ, ಡೀಪ್ ಫ್ರೈ ಮಾಡಿಕೊಂಡ್ರೆ ಸಮೋಸ ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ಮಾಡ್ಬೋದು ಮನೆಯಲ್ಲಿ ಸಮೋಸನ. ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು.